ಈ ಉಪಹಾರ ಮಂದಿರನ ನಡೆಸ್ತಾ ಇರೋದು ರೈತರು. ಲೆಕ್ಕ ಹೇಳಿದ್ರೆ ಬಿಲ್ ಹೇಳ್ತಾರೆ, ಇಲ್ಲ ಅಂತಂದ್ರೆ ಸುಮ್ನಿರ್ತಾರೆ. ನಾನು ನಿಮ್ಮ ಓನೋ ವೇರ್ವೀಟ್ ನ ಆಶಿಕ್ ಮಾತಾಡ್ತಾ ಇರೋದು. ಹಿರಿಯೂರಲ್ಲಿ ಯಾವ ಹೋಟೆಲ್ ಚೆನ್ನಾಗಿದೆ ಅಂತ ಕೇಳಿದ್ರೆ ಪ್ರತಿಯೊಬ್ರು ಹೇಳೋದು ಗುಡ್ಲು ಹೋಟೆಲ್ ಅಂತ. ಗುಡ್ಲು ಅಂದ್ರೆ ಗುಡಿಸ್ಲು ಅಂತ. ಗುಡಿಸಲು ಹೋಟೆಲ್ ಇಂದ ಸುಂದರ್ ಗಣೇಶ್ ಹೋಟೆಲ್ ಆಗಿದೆ. ಇಲ್ಲಿ ಸೌದೆ ಒಲೆಯಿಂದ ಮಾಡೋದು. ಇಡ್ಲಿ, ವಡೆ, ಪಲಾವ್ ಖಾಲಿ ಆದ್ರೆ ಚಿತ್ರಾನ್ನ ಮಾಡ್ತಾರೆ. ಕಡಿಮೆ ದರದಲ್ಲಿ ಹೊಟ್ಟೆ ತುಂಬಾ ತಿಂಡಿ ಮಾಡಿಸಿ ಕಳಿಸ್ತಾರೆ. ಈ ಅಂಗಡಿನ ಮಾಲೀಕರು ಒಬ್ರೇ ನೋಡ್ಕೊಳ್ಳಲ್ಲ, ಇವರ ಸ್ನೇಹಿತರುಗಳು ಕೂಡ ನೋಡ್ಕೊಂತಾರೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದು ಇವ್ರ ಹತ್ರ ಕಲಿಬೇಕು. ಇಲ್ಲಿ ದಿನಕ್ಕೆ ಬರೋಬ್ಬರಿ 5,000 ಇಡ್ಲಿ ಸೇಲ್ ಮಾಡ್ತಾರೆ. ಇಲ್ಲಿ ಗ್ರಾಹಕರು, ರೈತರು, ಕೂಲಿ ಕಾರ್ಮಿಕರು ಮತ್ತು ಪ್ರವಾಸಿಗರು ಅಷ್ಟೇ ಅಲ್ದೇನೆ MLA, MP, ಕೌನ್ಸಿಲರ್ ಗಳು ಬಂದ್ ತಿಂತಾರೆ. ಸೌದೆ ಒಲೆಯಲ್ಲಿ ಮಾಡೋ ಇಡ್ಲಿ ರುಚಿನೇ ಬೇರೆ. ಮೃದುವಾಗಿ ಶೇಂಗಾ ಚಟ್ನಿ, ಸಾಂಬಾರ್ ಜೊತೆ ತಿಂತಾ ಇದ್ರೆ ಗಂಟ್ಲಲ್ಲಿ ಇಳಿಯೋದೇ ಗೊತ್ತಾಗಲ್ಲ. ನಮ್ಗೆ ಇಡ್ಲಿ ವಡೆ ತುಂಬಾನೇ ಇಷ್ಟ ಆಯ್ತು. ಪಲಾವ್ ಓಕೆ ಅನಿಸ್ತು. ನೀವೇನಾದ್ರೂ ಹಿರಿಯೂರ್ ಕಡೆ ಹೋಗಿದ್ರೆ ತಪ್ಪದೆ ಟ್ರೈ ಮಾಡಿ. ಮತ್ತೆ ಓನರ್ ಒಂದ್ ಮಾತು ಹೇಳಿದ್ರು, ಇಷ್ಟ ಆಯ್ತು. ಊರಿಗೊಂದು ಮನೆ ಕಟ್ಟಕ್ಕಾಗಲ್ಲ, ಊರಿಗೊಂದು ಮನುಷ್ಯ ಸಾಕ್ಬೇಕು, ಅದೇ ಪ್ರೀತಿ ವಿಶ್ವಾಸ.